ಕಾಯ್ದಿರಿಸಿ ಕೋರ್ಟ್ ಮುಂದಿನ ದಿನಾಂಕವನ್ನು ಅತಿ ಶೀಘ್ರದಲ್ಲಿ ತಿಳಿಸುವ ಸಾಧ್ಯತೆ ಇದೆ. ಜಾಮೀನು ತೀರ್ಪು ಆದೇಶವನ್ನ ಕಾಯ್ದಿರಿಸದೆ ಕೋರ್ಟ್. ಇನ್ನು ಫಾರಿನ್ನಲ್ಲಿದ್ರೂ ಕೂಡ ದರ್ಶನ್ಗೆ ನಿರಾಳ ಇಲ್ಲ. ತಕ್ಷಣಕ್ಕೆ ಬೆಂಗಳೂರಿಗೆ ಬರಬೇಕು, ಸರೆಂಡರ್ ಆಗಬೇಕು ಅನ್ನೋ ಆತಂಕ ಇಲ್ಲದೆ ಹೋದ್ರೂ ಕೂಡ ನೆಮ್ಮದಿಯಾಗಿ ಶೂಟಿಂಗ್ನಲ್ಲಿ ಭಾಗಿಯಾಗುವಂತಹ ಪರಿಸ್ಥಿತಿ ಅಂತೂ ಇಲ್ಲ. ಇವತ್ತು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿರುವ ಕೆಲವೊಂದಷ್ಟು ಕಳವಳವನ್ನ ಗಮನಿಸಿದ್ರೆ ಹೈಕೋರ್ಟ್ನ ತೀರ್ಪಿನಲ್ಲಿರುವ ಕೆಲವೊಂದಷ್ಟು ಅಂಶಗಳ ಬಗ್ಗೆ ಸಮಾಧಾನ ಇಲ್ಲ. ಹೈಕೋರ್ಟ್ನ ಜಡ್ಜ್ ನೀಡಿರುವ ಆದೇಶ ನ್ಯಾಯಬದ್ಧವಾದ ವಿವೇಚನೆ ಬಳಸಿಕೊಟ್ಟಿರುವಂತೆ ಕಾಣ್ತಾ ಇಲ್ಲ. ಹಾಗೆ ಈ ಪ್ರಕರಣಕ್ಕೆ ಯಾಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋ ವಿಚಾರ ಇದೆಲ್ಲವನ್ನ ಗಮನಿಸಿದ್ರೆ ಸುಪ್ರೀಂ ಕೋರ್ಟ್ ಏನಾದ್ರೂ ಉಲ್ಟಾ ಆದೇಶ ಕೊಟ್ಬಿಡುತ್ತಾ, ಹೀಗೊಂದು ಆತಂಕ ದರ್ಶನ್ ಸೇರಿದಂತೆ ಪ್ರಕರಣದ ಆರೋಪಿಗಳಿಗೆ ಮುಂದುವರಿಯುವ ಸಾಧ್ಯತೆ ದಟ್ಟವಾಗಿದೆ. ದರ್ಶನ್ ಜಾಮೀನು ಅರ್ಜಿಯ ತೀರ್ಪನ್ನ, ಅದರ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ಸರ್ಕಾರ ದರ್ಶನ್ ಪವಿತ್ರ ಪರ ವಕೀಲರ ವಾದ ಮುಕ್ತಾಯ ಆಗಿದೆ. ಇನ್ನೇನಿದ್ರೂ ತೀರ್ಪನ್ನ ಪ್ರಕಟಿಸೋದು ಮಾತ್ರ ಬಾಕಿ. ಸರ್ಕಾರ ಅಂದ್ರೆ ಸರ್ಕಾರದ ಪರ ವಕೀಲರು, ದರ್ಶನ್ ಪರ ವಕೀಲರು, ಪವಿತ್ರ ಗೌಡ ಪರ ವಕೀಲೆ ಇವರೆಲ್ಲರ ವಾದವನ್ನ ಆಲಿಸಿದೆ ಕೋರ್ಟ್. ಉಳಿದ ಆರೋಪಿಗಳ ಪರ ವಕೀಲರ ವಾದವನ್ನ ಆಲಿಸೋದಿಲ್ಲ, ಬದಲಾಗಿ ಲಿಖಿತ ರೂಪದಲ್ಲಿ ಕೊಡಿ ಅಂತ ಹೇಳಿ ಸೂಚಿಸಿದೆ ಕೋರ್ಟ್. 1 ವಾರದಲ್ಲಿ ಲಿಖಿತ ವಾದವನ್ನ ಸಲ್ಲಿಸಲಿಕ್ಕೆ ಸೂಚನೆ. ಅಲ್ಲಿಗೆ ಇನ್ನೊಂದು ವಾರಗಳ ಕಾಲ ಅಂತೂ ದರ್ಶನ್ ಅರೆಸ್ಟ್ ಆಗ್ಬಿಡ್ತಾರೆ ಅನ್ನೋ ಆತಂಕ ಇಲ್ಲ. ಹಾಗಂದು ಮಾತ್ರಕ್ಕೆ ಕಂಪ್ಲೀಟ್ ಆಗಿ ಫ್ರೀನಾ? ಅದೂ ಕೂಡ ಇಲ್ಲ. 1 ವಾರಗಳ ಕಾಲ ದರ್ಶನ್ ಇದೇ ಟೆನ್ಷನ್ ನಲ್ಲೇ ಕಾಲ ಕಳಿಬೇಕು. 1 ವಾರದಲ್ಲಿ ಏನಾಗುತ್ತೆ, 1 ವಾರ ಆದ್ಮೇಲೆ ತೀರ್ಪು ಯಾವ ರೀತಿ ಬರುತ್ತೆ, ಇದೇ ಆತಂಕದಲ್ಲೇನೆ ದರ್ಶನ್ ಕಾಲ ಕಳಿಬೇಕಾದ ಅನಿವಾರ್ಯತೆ. ಯಾಕಂದ್ರೆ ಉಳಿದ ಆರೋಪಿಗಳ ವಕೀಲರಿಗೆ ಲಿಖಿತ ವಾದ ಸಲ್ಲಿಸಲಿಕ್ಕೆ 1 ವಾರಗಳ ಸಮಯವನ್ನ ಕೊಟ್ಟಿದೆ ಕೋರ್ಟ್. 1 ವಾರದ ಒಳಗೆ ಲಿಖಿತ ರೂಪದಲ್ಲಿ ವಾದವನ್ನ ನೀವು ಕೋರ್ಟ್ಗೆ ಸಬ್ಮಿಟ್ ಮಾಡಿ ಅಂತ ಹೇಳಿ ಕೋರ್ಟ್ ತಿಳಿಸಿದೆ. ದರ್ಶನ್ ಜಾಮೀನು ತೀರ್ಪು ಕಾಯ್ದಿರಿಸಿ ಕೋರ್ಟ್ ಮುಂದಿನ ದಿನಾಂಕವನ್ನು ಅತಿ ಶೀಘ್ರದಲ್ಲಿ ತಿಳಿಸುವ ಸಾಧ್ಯತೆ ಇದೆ. ಜಾಮೀನು ತೀರ್ಪು ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ಇನ್ನು ಫಾರಿನ್ನಲ್ಲಿದ್ರೂ ಕೂಡ ದರ್ಶನ್ಗೆ ನಿರಾಳ ಇಲ್ಲ. ತಕ್ಷಣಕ್ಕೆ ಬೆಂಗಳೂರಿಗೆ ಬರಬೇಕು, ಸರೆಂಡರ್ ಆಗಬೇಕು ಅನ್ನೋ ಆತಂಕ ಇಲ್ಲದೆ ಹೋದ್ರೂ ಕೂಡ ನೆಮ್ಮದಿಯಾಗಿ ಶೂಟಿಂಗ್ನಲ್ಲಿ ಭಾಗಿಯಾಗುವಂತಹ ಪರಿಸ್ಥಿತಿ ಅಂತೂ ಇಲ್ಲ. ಇವತ್ತು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿರುವ ಕೆಲವೊಂದಷ್ಟು ಕಳವಳವನ್ನ ಗಮನಿಸಿದ್ರೆ ಹೈಕೋರ್ಟ್ನ ತೀರ್ಪಿನಲ್ಲಿರುವ ಕೆಲವೊಂದಷ್ಟು ಅಂಶಗಳ ಬಗ್ಗೆ ಸಮಾಧಾನ ಇಲ್ಲ. ಹೈಕೋರ್ಟ್ನ ಜಡ್ಜ್ ನೀಡಿರುವ ಆದೇಶ ನ್ಯಾಯಬದ್ಧವಾದ ವಿವೇಚನೆ ಬಳಸಿಕೊಟ್ಟಿರುವಂತೆ ಕಾಣ್ತಾ ಇಲ್ಲ. ಹಾಗೆ ಈ ಪ್ರಕರಣಕ್ಕೆ ಯಾಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋ ವಿಚಾರ ಇದೆಲ್ಲವನ್ನ ಗಮನಿಸಿದ್ರೆ ಸುಪ್ರೀಂ ಕೋರ್ಟ್ ಏನಾದ್ರೂ ಉಲ್ಟಾ ಆದೇಶ ಕೊಟ್ಬಿಡುತ್ತಾ, ಹೀಗೊಂದು ಆತಂಕ ದರ್ಶನ್ ಸೇರಿದಂತೆ ಪ್ರಕರಣದ ಆರೋಪಿಗಳಿಗೆ ಮುಂದುವರಿಯುವ ಸಾಧ್ಯತೆ ದಟ್ಟವಾಗಿದೆ. ದರ್ಶನ್ ಜಾಮೀನು ಅರ್ಜಿಯ ತೀರ್ಪನ್ನ, ಅದರ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ಸರ್ಕಾರ ದರ್ಶನ್ ಪವಿತ್ರ ಪರ ವಕೀಲರ ವಾದ ಮುಕ್ತಾಯ ಆಗಿದೆ. ಇನ್ನೇನಿದ್ರೂ ತೀರ್ಪನ್ನ ಪ್ರಕಟಿಸೋದು ಮಾತ್ರ ಬಾಕಿ. ಸರ್ಕಾರ ಅಂದ್ರೆ ಸರ್ಕಾರದ ಪರ ವಕೀಲರು, ದರ್ಶನ್ ಪರ ವಕೀಲರು, ಪವಿತ್ರ ಗೌಡ ಪರ ವಕೀಲೆ ಇವರೆಲ್ಲರ ವಾದವನ್ನ ಆಲಿಸಿದೆ ಕೋರ್ಟ್. ಉಳಿದ ಆರೋಪಿಗಳ ಪರ ವಕೀಲರ ವಾದವನ್ನ ಆಲಿಸೋದಿಲ್ಲ, ಬದಲಾಗಿ ಲಿಖಿತ ರೂಪದಲ್ಲಿ ಕೊಡಿ ಅಂತ ಹೇಳಿ ಸೂಚಿಸಿದೆ ಕೋರ್ಟ್. 1 ವಾರದಲ್ಲಿ ಲಿಖಿತ ವಾದವನ್ನ ಸಲ್ಲಿಸಲಿಕ್ಕೆ ಸೂಚನೆ. ಅಲ್ಲಿಗೆ ಇನ್ನೊಂದು ವಾರಗಳ ಕಾಲ ಅಂತೂ ದರ್ಶನ್ ಅರೆಸ್ಟ್ ಆಗ್ಬಿಡ್ತಾರೆ ಅನ್ನೋ ಆತಂಕ ಇಲ್ಲ. ಹಾಗಂದು ಮಾತ್ರಕ್ಕೆ ಕಂಪ್ಲೀಟ್ ಆಗಿ ಫ್ರೀನಾ? ಅದೂ ಕೂಡ ಇಲ್ಲ. 1 ವಾರಗಳ ಕಾಲ ದರ್ಶನ್ ಇದೇ ಟೆನ್ಷನ್ ನಲ್ಲೇ ಕಾಲ ಕಳಿಬೇಕು. 1 ವಾರದಲ್ಲಿ ಏನಾಗುತ್ತೆ, 1 ವಾರ ಆದ್ಮೇಲೆ ತೀರ್ಪು ಯಾವ ರೀತಿ ಬರುತ್ತೆ, ಇದೇ ಆತಂಕದಲ್ಲೇನೆ ದರ್ಶನ್ ಕಾಲ ಕಳಿಬೇಕಾದ ಅನಿವಾರ್ಯತೆ. ಯಾಕಂದ್ರೆ ಉಳಿದ ಆರೋಪಿಗಳ ವಕೀಲರಿಗೆ ಲಿಖಿತ ವಾದ ಸಲ್ಲಿಸಲಿಕ್ಕೆ 1 ವಾರಗಳ ಸಮಯವನ್ನ ಕೊಟ್ಟಿದೆ ಕೋರ್ಟ್. 1 ವಾರದ ಒಳಗೆ ಲಿಖಿತ ರೂಪದಲ್ಲಿ ವಾದವನ್ನ ನೀವು ಕೋರ್ಟ್ಗೆ ಸಬ್ಮಿಟ್ ಮಾಡಿ ಅಂತ ಹೇಳಿ ಕೋರ್ಟ್ ತಿಳಿಸಿದೆ. ದರ್ಶನ್ ಜಾಮೀನು ತೀರ್ಪು ಕಾಯ್ದಿರಿಸಿ ಕೋರ್ಟ್ ಮುಂದಿನ ದಿನಾಂಕವನ್ನು ಅತಿ ಶೀಘ್ರದಲ್ಲಿ ತಿಳಿಸುವ ಸಾಧ್ಯತೆ ಇದೆ.
ಜಾಮೀನು ತೀರ್ಪು ಆದೇಶವನ್ನ ಕಾಯ್ದಿರಿಸದೆ ಕೋರ್ಟ್. ಇನ್ನು ಫಾರಿನ್ನಲ್ಲಿದ್ರೂ ಕೂಡ ದರ್ಶನ್ಗೆ ನಿರಾಳ ಇಲ್ಲ. ತಕ್ಷಣಕ್ಕೆ ಬೆಂಗಳೂರಿಗೆ ಬರಬೇಕು, ಸರೆಂಡರ್ ಆಗಬೇಕು ಅನ್ನೋ ಆತಂಕ ಇಲ್ಲದೆ ಹೋದ್ರೂ ಕೂಡ ನೆಮ್ಮದಿಯಾಗಿ ಶೂಟಿಂಗ್ನಲ್ಲಿ ಭಾಗಿಯಾಗುವಂತಹ ಪರಿಸ್ಥಿತಿ ಅಂತೂ ಇಲ್ಲ. ಇವತ್ತು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿರುವ ಕೆಲವೊಂದಷ್ಟು ಕಳವಳವನ್ನ ಗಮನಿಸಿದ್ರೆ ಹೈಕೋರ್ಟ್ನ ತೀರ್ಪಿನಲ್ಲಿರುವ ಕೆಲವೊಂದಷ್ಟು ಅಂಶಗಳ ಬಗ್ಗೆ ಸಮಾಧಾನ ಇಲ್ಲ. ಹೈಕೋರ್ಟ್ನ ಜಡ್ಜ್ ನೀಡಿರುವ ಆದೇಶ ನ್ಯಾಯಬದ್ಧವಾದ ವಿವೇಚನೆ ಬಳಸಿಕೊಟ್ಟಿರುವಂತೆ ಕಾಣ್ತಾ ಇಲ್ಲ. ಹಾಗೆ ಈ ಪ್ರಕರಣಕ್ಕೆ ಯಾಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋ ವಿಚಾರ ಇದೆಲ್ಲವನ್ನ ಗಮನಿಸಿದ್ರೆ ಸುಪ್ರೀಂ ಕೋರ್ಟ್ ಏನಾದ್ರೂ ಉಲ್ಟಾ ಆದೇಶ ಕೊಟ್ಬಿಡುತ್ತಾ, ಹೀಗೊಂದು ಆತಂಕ ದರ್ಶನ್ ಸೇರಿದಂತೆ ಪ್ರಕರಣದ ಆರೋಪಿಗಳಿಗೆ ಮುಂದುವರಿಯುವ ಸಾಧ್ಯತೆ ದಟ್ಟವಾಗಿದೆ. ದರ್ಶನ್ ಜಾಮೀನು ಅರ್ಜಿಯ ತೀರ್ಪನ್ನ, ಅದರ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ಸರ್ಕಾರ ದರ್ಶನ್ ಪವಿತ್ರ ಪರ ವಕೀಲರ ವಾದ ಮುಕ್ತಾಯ ಆಗಿದೆ. ಇನ್ನೇನಿದ್ರೂ ತೀರ್ಪನ್ನ ಪ್ರಕಟಿಸೋದು ಮಾತ್ರ ಬಾಕಿ. ಸರ್ಕಾರ ಅಂದ್ರೆ ಸರ್ಕಾರದ ಪರ ವಕೀಲರು, ದರ್ಶನ್ ಪರ ವಕೀಲರು, ಪವಿತ್ರ ಗೌಡ ಪರ ವಕೀಲೆ ಇವರೆಲ್ಲರ ವಾದವನ್ನ ಆಲಿಸಿದೆ ಕೋರ್ಟ್. ಉಳಿದ ಆರೋಪಿಗಳ ಪರ ವಕೀಲರ ವಾದವನ್ನ ಆಲಿಸೋದಿಲ್ಲ, ಬದಲಾಗಿ ಲಿಖಿತ ರೂಪದಲ್ಲಿ ಕೊಡಿ ಅಂತ ಹೇಳಿ ಸೂಚಿಸಿದೆ ಕೋರ್ಟ್. 1 ವಾರದಲ್ಲಿ ಲಿಖಿತ ವಾದವನ್ನ ಸಲ್ಲಿಸಲಿಕ್ಕೆ ಸೂಚನೆ. ಅಲ್ಲಿಗೆ ಇನ್ನೊಂದು ವಾರಗಳ ಕಾಲ ಅಂತೂ ದರ್ಶನ್ ಅರೆಸ್ಟ್ ಆಗ್ಬಿಡ್ತಾರೆ ಅನ್ನೋ ಆತಂಕ ಇಲ್ಲ. ಹಾಗಂದು ಮಾತ್ರಕ್ಕೆ ಕಂಪ್ಲೀಟ್ ಆಗಿ ಫ್ರೀನಾ? ಅದೂ ಕೂಡ ಇಲ್ಲ. 1 ವಾರಗಳ ಕಾಲ ದರ್ಶನ್ ಇದೇ ಟೆನ್ಷನ್ ನಲ್ಲೇ ಕಾಲ ಕಳಿಬೇಕು. 1 ವಾರದಲ್ಲಿ ಏನಾಗುತ್ತೆ, 1 ವಾರ ಆದ್ಮೇಲೆ ತೀರ್ಪು ಯಾವ ರೀತಿ ಬರುತ್ತೆ, ಇದೇ ಆತಂಕದಲ್ಲೇನೆ ದರ್ಶನ್ ಕಾಲ ಕಳಿಬೇಕಾದ ಅನಿವಾರ್ಯತೆ. ಯಾಕಂದ್ರೆ ಉಳಿದ ಆರೋಪಿಗಳ ವಕೀಲರಿಗೆ ಲಿಖಿತ ವಾದ ಸಲ್ಲಿಸಲಿಕ್ಕೆ 1 ವಾರಗಳ ಸಮಯವನ್ನ ಕೊಟ್ಟಿದೆ ಕೋರ್ಟ್. 1 ವಾರದ ಒಳಗೆ ಲಿಖಿತ ರೂಪದಲ್ಲಿ ವಾದವನ್ನ ನೀವು ಕೋರ್ಟ್ಗೆ ಸಬ್ಮಿಟ್ ಮಾಡಿ ಅಂತ ಹೇಳಿ ಕೋರ್ಟ್ ತಿಳಿಸಿದೆ. ದರ್ಶನ್ ಜಾಮೀನು ತೀರ್ಪು ಕಾಯ್ದಿರಿಸಿ ಕೋರ್ಟ್ ಮುಂದಿನ ದಿನಾಂಕವನ್ನ ಅತಿ ಶೀಘ್ರದಲ್ಲಿ ತಿಳಿಸುವ ಸಾಧ್ಯತೆ ಇದೆ. ಜಾಮೀನು ತೀರ್ಪು ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ಇನ್ನು ಫಾರಿನ್ನಲ್ಲಿದ್ರೂ ಕೂಡ ದರ್ಶನ್ಗೆ ನಿರಾಳ ಇಲ್ಲ. ತಕ್ಷಣಕ್ಕೆ ಬೆಂಗಳೂರಿಗೆ ಬರಬೇಕು, ಸರೆಂಡರ್ ಆಗಬೇಕು ಅನ್ನೋ ಆತಂಕ ಇಲ್ಲದೆ ಹೋದ್ರೂ ಕೂಡ ನೆಮ್ಮದಿಯಾಗಿ ಶೂಟಿಂಗ್ನಲ್ಲಿ ಭಾಗಿಯಾಗುವಂತಹ ಪರಿಸ್ಥಿತಿ ಅಂತೂ ಇಲ್ಲ. ಇವತ್ತು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿರುವ ಕೆಲವೊಂದಷ್ಟು ಕಳವಳವನ್ನ ಗಮನಿಸಿದ್ರೆ ಹೈಕೋರ್ಟ್ನ ತೀರ್ಪಿನಲ್ಲಿರುವ ಕೆಲವೊಂದಷ್ಟು ಅಂಶಗಳ ಬಗ್ಗೆ ಸಮಾಧಾನ ಇಲ್ಲ. ಹೈಕೋರ್ಟ್ನ ಜಡ್ಜ್ ನೀಡಿರುವ ಆದೇಶ ನ್ಯಾಯಬದ್ಧವಾದ